ಸ್ನೇಹಿತರೆ, ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಮಂಗಳೂರು ಕಡೆ ಅತಿ ಹೆಚ್ಚಾಗಿ ಅತಿ ಪ್ರಚಲಿತದಲ್ಲಿ ಅತಿ ಜನಪ್ರಿಯ ಆಗಿರುವಂಥ ಒಂದು ಅಡಿಕೆ ಗಿಡದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವೀಗ ತರಕಾರಿಯನ್ನಾಗಲಿ ಹಣ್ಣಿನ ಗಿಡವನ್ನಾಗಲಿ ಇಂತಹ ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸಲಿಕ್ಕೆ ಆಗ್ತದೆ. ಆದರೆ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಗ್ರೋ ಬ್ಯಾಗನ್ನು ತಯಾರಿಸ್ಬೋದು, ಅದರ ಬಗ್ಗೆಯೂ ಮಾಹಿತಿ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಮಂಗಳ ಅಡಿಕೆ ತಳಿಯ ಒಂದು ಹೈಬ್ರಿಡ್ ತಳಿ ಇದೆ, ಅದುವೇ ಇಂಟರ್ ಸಿ ಮಂಗಳ. ಇದು ಅತ್ಯಂತ ಹೆಚ್ಚು ಫಸಲನ್ನು ಕೊಡುವಂತಹ ಒಂದು ತಳಿ. ಬೆಳೆದ ಒಂದು ಒಳ್ಳೆಯ ಆರೋಗ್ಯವಂತ ಮರ 1,500ದಿಂದ 2,000ವರೆಗೆ ಅದು ಕಾಯಿಗಳನ್ನು ಕೊಡ್ತದೆ ಸ್ನೇಹಿತರೆ. ಇದು ನಮ್ಮ ಕರ್ನಾಟಕದ ಮಂಗಳೂರು ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಮತ್ತು ಯಥೇಚ್ಛವಾಗಿ ಈ ಅಡಿಕೆ ತಳಿಯನ್ನು ಕಾಣಬಹುದು. ಈ ತಳಿಯ ವಿಶೇಷತೆ ಏನಂತ ಹೇಳಿದರೆ, ಇದು ಕುಬ್ಜ ತಳಿ. ಕುಬ್ಜ ತಳಿ ಅಂತ ಹೇಳಿದರೆ ಇದು ಎಷ್ಟು ವರ್ಷ ಆದ್ರೂ ಹೆಚ್ಚು ಎತ್ತರಕ್ಕೆ ಬೆಳೆಯುವುದಿಲ್ಲ. ಮತ್ತು ಅದರಲ್ಲಿ ಬರುವಂತಹ ಫಸಲು ಕೂಡ ಹಾಗೆಯೇ ವಿಪರೀತ ಫಸಲು ಬರ್ತದೆ. ಒಳ್ಳೆಯ ಆರೋಗ್ಯವಂತ ಮರದಿಂದ ನಾವು ಅಂದಾಜು 4.5 kgಯಿಂದ 5 kgವರೆಗೆ ಒಣ ಅಡಿಕೆಯನ್ನು ಪಡೆಯಬಹುದು. ಈ ತೋಟವನ್ನು ಗಮನಿಸಿ, ಇದೊಂದು ಒಳ್ಳೆಯ ಇಂಟರ್ ಸಿ ಮಂಗಳ ತೋಟ. ಈ ತೋಟದಲ್ಲಿ ಇದಕ್ಕೆ ಪ್ರಾಯ 8 ಕಳೆದು 9 ವರ್ಷ ಆಗಿದೆ ಸ್ನೇಹಿತರೆ. ಆದರೆ ಈ ಕೆಲವು ಹೆಚ್ಚಿನ ಮರಗಳಲ್ಲಿ ಇನ್ನೂ ಕೂಡ ಕೈಗೆಟುಕುವಷ್ಟು ಎತ್ತರದಲ್ಲಿ ಅಡಿಕೆ ಇದೆ. ಹಾಗಾಗಿ ಇನ್ನೂ ಇದರಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದರೆ ಇದರ ಗಂಟುಗಳ ಅಂತರ ನೋಡಿ ಸ್ನೇಹಿತರೆ. ಪ್ರತಿ ಗಿಡಗಳು ಕೂಡ ಹತ್ತಿರ ಗಂಟುಗಳನ್ನು ಹೊಂದಿದೆ. ಹಾಗಾಗಿ ಇದು ಹೆಚ್ಚು ಎತ್ತರಕ್ಕೆ ಬೆಳೆಯದ ಕಾರಣ, ಇದು ಕುಬ್ಜ ಗಿಡವಾದ ಕಾರಣ ಇದು ಹೆಚ್ಚು ರೈತರನ್ನು ಆಕರ್ಷಿಸಿದೆ ಅಂತ ಹೇಳ್ಬೋದು. ನಮಗೆ ಅಡಿಕೆ ಕೃಷಿಗೆ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಒಂದನೇದಾಗಿ ಕೊಯ್ಲು ಮಾಡುವುದು ಸ್ನೇಹಿತರೆ, ಇನ್ನೊಂದು ಮದ್ದು ಬಿಡುವುದು. ಈ ಅಡಿಕೆ ಮರದ ಹೆಚ್ಚು ಎತ್ತರದ ಬೆಳವಣಿಗೆಯಿಂದಾಗಿ ನಮಗೆ ಬೇಕಾದಷ್ಟು ಅದರ ನೈಪುಣ್ಯತೆಯನ್ನು ಪಡೆದಿರುವಂತಹ ಕೆಲಸಗಾರರು ಸಿಗದಿರುವುದರಿಂದ ನಮಗೆ ಮಳೆಗಾಲದಲ್ಲಿ ಕೊಳ್ಳೆ ರೋಗವನ್ನು ಒಂದು ನಿಯಂತ್ರಣಕ್ಕೆ ಇಡುವುದೇ ದೊಡ್ಡ ಸಾಹಸ. ಅಷ್ಟೇ ಅಲ್ಲದೆ ಬೇಸಿಗೆಗಾಲದಲ್ಲಿ ಅಡಿಕೆ ಕೊಯ್ಲು ಮಾಡುವುದು ಒಂದು ದೊಡ್ಡ ಕೆಲಸವೇ ಅಂತಲೇ ಹೇಳ್ಬೋದು. ಆದರೆ ಇಂಟರ್ ಸಿ ಮಂಗಳ ತೋಟವನ್ನು ನೆಟ್ಟವರಿಗೆ ಒಂದು 10-20 ವರ್ಷ ಯಾವುದೇ ಕೆಲಸಗಾರರ ಅಗತ್ಯ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ ಈಗ ಬೇಕಾದ ರೀತಿಯಂತಹ ದೋಟಿಗಳು ಬಂದಿದೆ. ಹಾಗಾಗಿ ನಾವೇ ಸ್ವಂತವಾಗಿ ಒಂದು 10-20 ವರ್ಷ ಅಡಿಕೆಗೆ ಮದ್ದು ಬಿಡಬಹುದು, ಅಡಿಕೆ ಗೊನೆಯನ್ನು ಕೀಳಬಹುದು, ಮತ್ತು ಯಾರ ಮೇಲೆ ಅವಲಂಬಿತರಾಗಬೇಕಂತ ಅಗತ್ಯನೇ ಇರುವುದಿಲ್ಲ. ಇನ್ನು ಅಡಿಕೆ ತೋಟಕ್ಕೆ ನೀರು ಎಷ್ಟು ಇದ್ದರೂ ಸಾಕಾಗುವುದಿಲ್ಲ. ಆದರೆ ಈ ಅಡಿಕೆ ತಳಿಯ ವಿಶೇಷತೆ ಏನಂತ ಹೇಳಿದರೆ, ಇದಕ್ಕೆ ಜಾಸ್ತಿ ನೀರೇ ಬೇಡ. ಜಾಸ್ತಿ ನೀರು ಕೊಟ್ಟರೆ ಇದಕ್ಕೆ ಇಲ್ಲದ ರೋಗಗಳೆಲ್ಲ ಬರುವುದು. ಹಾಗಾಗಿ ನೀರು ಇದಕ್ಕೆ ಮಧ್ಯಮವಾಗಿ ಬೇಕು. ಆದರೆ ಅತಿ ಹೆಚ್ಚಾಗಿ ಬೇಕಾದ್ದು ಏನಂತ ಹೇಳಿದರೆ ಬಿಸಿಲು. ಇದಕ್ಕೆ ಎಷ್ಟು ಬಿಸಿಲು ಬಿತ್ತು ಅಷ್ಟು ಫಸಲು ಸ್ನೇಹಿತರೆ. ಅದು ಎಲ್ಲ ಹೆಚ್ಚಿನ ಅಡಿಕೆಗೂ ಹಾಗೆಯೇ. ಆದರೆ ಇಂಟರ್ ಸಿ ಮಂಗಳಕ್ಕೆ ಅತ್ಯುತ್ತಮವಾಗಿ ಬಿಸಿಲು ಬೇಕು. ಅಷ್ಟು ಬಿಸಿಲು ಬಿದ್ದರೆ ಅದರ ಇಳುವರಿ ಕೂಡ ಅತ್ಯಧಿಕವಾಗಿರ್ತದೆ. ಅಷ್ಟೇ ಅಲ್ಲದೆ ಅಡಿಕೆಯ ತೂಕ ಕೂಡ ಅಧಿಕವಾಗಿರ್ತದೆ ಸ್ನೇಹಿತರೆ. ಇತರ ತಳಿಗಳಿಗಿಂತ ಇಂಟರ್ ಸಿ ಮಂಗಳದ ಅಡಿಕೆ ತೂಕ ಅತಿ ಹೆಚ್ಚಾಗಿರ್ತದೆ. ಹಾಗಾಗಿ ಇಂಟರ್ ಸಿ ಮಂಗಳ ತೋಟವನ್ನು ಮಾಡಿದರೆ ನಮಗೆ ಈಗಿನ ದರ ಕೂಡ ಅತ್ಯುತ್ತಮವಾಗಿದೆ. ಹಾಗಾಗಿ ಒಳ್ಳೆಯ ಲಾಭವನ್ನು ಇದರಿಂದ ಮಾಡಬಹುದು. ಹಾಗೆಯೇ ಇನ್ನೊಂದು ಲಾಭ ಇದೆ ಸ್ನೇಹಿತರೆ, ಇದು ಕುಬ್ಜ ಗಿಡ ಆದ ಕಾರಣ ಇದರ ಸೋಗೆಗಳೆಲ್ಲ ಸ್ವಲ್ಪ ಗಿಡ್ಡ ಆಗಿರ್ತದೆ. ಹಾಗಾಗಿ ಇದನ್ನು ನಾವು 1 ಎಕರೆಯಲ್ಲಿ ಈಗ ನಾವು 9 × 9 ಫೀಟಿಗೆ ನೆಟ್ಟರೆ ಇದನ್ನು ಒಂದು 8 ಫೀಟಿಗೆ ಒಂದು ನೆಡ್ಬೋದು ಸ್ನೇಹಿತರೆ. ಹಾಗಾಗಿ ಬಾಕಿ ತಳಿಗಳಿಗಿಂತ ಇದನ್ನು ಸ್ವಲ್ಪ ಜಾಸ್ತಿಯಾಗಿ ನೆಡಲಿಕ್ಕೆ ಆಗ್ತದೆ. ಈ ಸಣ್ಣ ಕೃಷಿಕರು ಅಂತ ಇರ್ತಾರೆ, ಅಂದರೆ 1/2 ಎಕರೆ 3/4 ಎಕರೆ 1 ಎಕರೆ ಇಷ್ಟು ಜಾಗ ಇರುವವರಿಗೆಲ್ಲ ಇದು ಹೇಳಿ ಮಾಡಿದಂಥ ತಳಿ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ಹತ್ತಿರವಾಗಿ ನೆಡಬಹುದು. ಅತ್ಯಂತ ಒಳ್ಳೆಯ ಇಳುವರಿಯನ್ನು ಕೊಡ್ತದೆ. ಅಡಿಕೆ ಮರ ದೊಡ್ಡದಾಗಿ ಬೆಳವಣಿಗೆಯೂ ಆಗದೇ ಇರುವುದರಿಂದ ನಮಗೆ ಕೂಲಿಯಾಳುವಿನ ಅಗತ್ಯವೂ ಇರುವುದಿಲ್ಲ. ಹಾಗಾಗಿ ನಾವು ಸಣ್ಣ ಕೃಷಿಕರಿಗೆ ಇದು ಹೇಳಿ ಮಾಡಿಸಿದಂಥ ತಳಿ ಸ್ನೇಹಿತರೆ. ಇಂಟರ್ ಸಿ ಮಂಗಳಕ್ಕೆ ರೋಗ ಜಾಸ್ತಿ ಅಂತ ಒಂದು ತಪ್ಪು ಅಭಿಪ್ರಾಯ ಇದೆ ಸ್ನೇಹಿತರೆ. ಇದಕ್ಕೆ ಯಾಕೆ ಹೀಗೆ ಆಯಿತು ಅಂತ ಹೇಳಿದರೆ, ಈ ಅಡಿಕೆಗೆ ನೀರು ಕಡಿಮೆ ಬೇಕು. ನಿಜವಾಗಿ ಹೇಳುವುದಾದರೆ ಇದಕ್ಕೆ ಅತಿ ಕಡಿಮೆ ನೀರಲ್ಲಿ ಈ ಕೃಷಿಯನ್ನು ಮಾಡಬಹುದು. ಆದರೆ ಹೆಚ್ಚಿನ ಎಲ್ಲ ರೈತರು ನೀರು ಕೊಡುವುದು ವಿಪರೀತವಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲ ತಳಿಗಳಿಗೂ ಅತ್ಯಧಿಕವಾಗಿ ನೀರನ್ನು ಕೊಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಒಂದು ರೀತಿಯಲ್ಲಿ ನಮ್ಮ ಭೂಮಿ ಕೂಡ ಈಗ ನೀರಿಲ್ಲದೆ ಬರಡಾಗ್ತಾ ಇದೆ. ಅಂತರ್ಜಲ ಪಾತಾಳಕ್ಕೆ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದೇವೆ. ಪ್ರತಿ ವರ್ಷಕ್ಕೆ ಬೋರ್ವೆಲ್ಗಳು ಬರಿದಾಗ್ತಾ ಇದೆ. ಈ ವರ್ಷ ಅತಿ ಹೆಚ್ಚಾಗಿ ಬೋರ್ವೆಲ್ಗಳು ಕೈಗೊಟ್ಟಿದೆ ಅಂತಲೇ ಹೇಳ್ಬೋದು. ನಿಜ ಹೇಳಬೇಕಾದಂದರೆ ಇಂಟರ್ ಸಿ ಮಂಗಳಕ್ಕೆ ಅತ್ಯಂತ ಕಡಿಮೆ ನೀರಲ್ಲಿ ನಾವು ಮಾಡಲಿಕ್ಕೆ ಆಗ್ತದೆ. ನಾವು ಹೆಚ್ಚು ನೀರು ಕೊಟ್ಟಿದ್ದೇವೆ, ಅದಕ್ಕೆ ತಕ್ಕ ರೋಗ ಬಾಧೆ ಕೂಡ ಅತ್ಯಧಿಕವಾಗಿರ್ತದೆ ಸ್ನೇಹಿತರೆ. ಅಷ್ಟಾದರೂ ನಾವು ನೀರನ್ನು ಕಡಿಮೆ ಕೊಟ್ಟರೆ ಅದಕ್ಕೆ ರೋಗನೂ ಕಮ್ಮಿ ಇರ್ತದೆ, ಇತ್ತಲಾಗೆ ನೀರು ಕೂಡ ಉಳಿತದೆ. ಒಳ್ಳೆಯ ಒಂದು ತಳಿಯನ್ನು ನಾವು
ಅದಲ್ಲದೆ ಹೆಚ್ಚಿನ ಎಲ್ಲ ರೋಗಗಳಿಗೂ ಇಂಟರ್ಸಿ ಮಂಗಳಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ತಳಿಯನ್ನು ಬಿಡುಗಡೆ ಮಾಡಿದ ವಿಜ್ಞಾನಿಗಳೇ ಹೇಳುವ ಕಾರಣ ಹೆಚ್ಚಿನ ಎಲ್ಲ ರೋಗಗಳಿಗೂ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆದರೆ ನೀರು ಹೆಚ್ಚು ಕೊಟ್ಟರೆ ಮಾತ್ರ ಯಾವುದೇ ರೋಗಕ್ಕೂ ಇದು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುವುದಿಲ್ಲ. ರೋಗ ಬಾಧೆ ಕೂಡ ಇಂಟರ್ಸಿ ಮಂಗಳಿಗೆ ಜಾಸ್ತಿಯಾಗಿ ಬರ್ತದೆ. ಇಂಟರ್ಸಿ ಮಂಗಳವನ್ನು ನೆಟ್ಟು 2.5 ರಿಂದ 3.5 ವರ್ಷದೊಳಗೆ ಇದರಲ್ಲಿ ಫಸಲು ಬಂದೇ ಬರ್ತದೆ ಸ್ನೇಹಿತರೆ. ಅಷ್ಟು ಬೇಗ ಇಳುವರಿಯನ್ನು ಇದು ಕೊಡ್ತದೆ. ಇಷ್ಟೆಲ್ಲ ಲಾಭಗಳು ಇಂಟರ್ಸಿ ಮಂಗಳದಲ್ಲಿ ಇರುವುದರಿಂದ ಇದು ಭಾರತದಲ್ಲಿ ಅತ್ಯಂತ ಜನಪ್ರಿಯ ತಳಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಆದ್ದರಿಂದ ನೀವು ಹೆಚ್ಚು ಇಳುವರಿ ನೀಡುವ ಅಡಿಕೆ ತಳಿಯನ್ನು ಹುಡುಕ್ತಿದ್ರೆ ಇಂಟರ್ಸಿ ಮಂಗಳವನ್ನು ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಇದು ನಿರ್ವಹಿಸಲು ಸುಲಭ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಈ ತಳಿಯನ್ನು ಒಂದು ಸ್ಟಾರ್ ಅಡಿಕೆ ಗಿಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಇಂಟರ್ಸಿ ತಳಿಯ ಗಿಡಗಳು ಮಂಗಳೂರು ಭಾಗದ ಎಲ್ಲ ಅಡಿಕೆ ನರ್ಸರಿಗಳಲ್ಲಿ ಕೂಡ ಯಥೇಚ್ಛವಾಗಿ ದೊರಕುತ್ತದೆ. ಇದು ಇಂಟರ್ಸಿ ಮಂಗಳ ತಳಿ ಇಲ್ಲದ ಅಡಿಕೆ ನರ್ಸರಿಗಳೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ಗಿಡ ಮಾಡುವುದಿದ್ರೆ ಇನ್ನು ನವೆಂಬರ್ ತನಕ ಕಾಯಲೇಬೇಕು. ಆದ್ದರಿಂದ ಇನ್ನು ಮಳೆಗಾಲ ಪ್ರಾರಂಭವಾಗುವಾಗ ಜೂನ್ ತಿಂಗಳಲ್ಲಿ ಅಡಿಕೆ ಗಿಡ ನೆಡಲಿಕ್ಕೆ ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆಯ ವಿಶ್ವಾಸಾರ್ಹವಾದ ನರ್ಸರಿಯಿಂದ ಗಿಡ ನೆಟ್ಟು ತಂದು ಒಂದು ಒಳ್ಳೆಯ ತೋಟವನ್ನು ಮಾಡಿ ಸ್ನೇಹಿತರೆ. ಇಂತಹ ಗೋಣಿ ಚೀಲಗಳಲ್ಲಿ ಮಣ್ಣು ತುಂಬಿಸಿ ತರಕಾರಿ ಕೃಷಿ ಮಾಡಬಹುದು, ಹಣ್ಣಿನ ಗಿಡಗಳನ್ನು ನೆಡಬಹುದು. ಆದರೆ ಇದು ಹೀಗೆ ನೇರವಾಗಿ ಮಣ್ಣು ತುಂಬಿಸಿದರೆ ಅದು ಭೂಮಿಯಲ್ಲಿ ಇಲ್ಲದ್ರೆ ಟೆರೆಸ್ನಲ್ಲಿ ನಿಲ್ಲುವುದಿಲ್ಲ, ಅದು ಬೀಳುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಅದಕ್ಕೆ ಗ್ರೋ ಬ್ಯಾಗ್ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ. ಅಂತಹ ಗ್ರೋ ಬ್ಯಾಗು ಹೀಗೆ ಇರ್ತದೆ ನೋಡಲಿಕ್ಕೆ. ನೋಡಿ ಸ್ನೇಹಿತರೆ, ಇಂತಹ ಬ್ಯಾಗ್ಗಳು ನಮಗೆ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಇದಕ್ಕೆ ಗ್ರೋ ಬ್ಯಾಗ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಮನೆಯ ಟೆರೆಸಲ್ಲಿರ್ಬೋದು, ಅಂಗಳದಲ್ಲಿರ್ಬೋದು ನಮಗೆ ಬೇಕಾದಂಥ ತರಕಾರಿಗಳನ್ನು ಮಾಡಬಹುದು. ಆದರೆ ಅದಕ್ಕೆ ವಿಪರೀತ ದರ ಇರ್ತದೆ. ಕೆಲವುದಕ್ಕೆ 500 ರೂಪಾಯಿವರೆಗೂ ದರ ಇರ್ತದೆ ಸ್ನೇಹಿತರೆ. ಆದರೆ ನಾವು ಇಂತಹ ಗೋಣಿಗಳಿಂದ ನಾವು ಸ್ವಂತವಾಗಿ ನಮ್ಮ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ನಮಗೆ ಬೇಕಾದ್ದು ಇಂತಹ ಒಂದು ಗೋಣಿ ಮತ್ತು ಒಂದು ಸಣ್ಣ ತುಂಡು ಹಗ್ಗ. ನೋಡಿ ಸ್ನೇಹಿತರೆ, ಚಿತ್ರದಲ್ಲಿ ಕಾಣುವಂತೆ ಇದನ್ನು ಹೀಗೆ ಗೋಣಿಯ ಅಡಿಭಾಗವನ್ನು ಹೀಗೆ ಮುದ್ದೆ ಮಾಡಿ ಕಟ್ಟಬೇಕು. ನೋಡಿದಿರಲ್ಲ ಸ್ನೇಹಿತರೆ, ಗ್ರೋ ಬ್ಯಾಗ್ ರೆಡಿ ಆಯಿತು. ಖರ್ಚೇ ಇಲ್ಲದೆ ಗ್ರೋ ಬ್ಯಾಗ್ ರೆಡಿ ಆಯಿತು ಸ್ನೇಹಿತರೆ. ಇನ್ನು ಅದಕ್ಕೆ ಬೇಕಾದಂತಹ ಮಣ್ಣು ಅಥವಾ ಗೊಬ್ಬರ ಯಾವುದನ್ನು ಹಾಕಿ ಇದರಲ್ಲಿ ನಾವು ತರಕಾರಿಯನ್ನು ಸುಲಭವಾಗಿ ಮಾಡಿದರೆ ನಮಗೆ ಹೆಚ್ಚಿನ ಇಳುವರಿ ಕೂಡ ಬರ್ತದೆ. ಇಂಥ ಗ್ರೋ ಬ್ಯಾಗಲ್ಲಿ ನಾವು ಕೃಷಿಯನ್ನು ಮಾಡಿದರೆ. ನೋಡಿ ಸ್ನೇಹಿತರೆ, ನಾನು ಈ ಹಿಂದೆ ಮೊದಲು ಒಂದು ಕಾಫಿ ಗಿಡವನ್ನು ಹೀಗೆ ಗೋಣಿಯಲ್ಲಿ ಗ್ರೋ ಬ್ಯಾಗ್ ಮಾಡಿ ನೆಟ್ಟಿದ್ದೇನೆ. ನೋಡಿ ಕಾಫಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡಿ. ಇದು ತುಂಬ ಬಾಳಿಕೆ ಕೂಡ ಬರ್ತದೆ ಸ್ನೇಹಿತರೆ. 1-2 ವರ್ಷ ಹೀಗೆ ಇದರಲ್ಲಿ ನೆಟ್ಟರೆ ಮತ್ತೆ ಬೇರೆ ಗೋಣಿಗೆ ನಾವು ಇದನ್ನು ವರ್ಗಾವಣೆ ಕೂಡ ಮಾಡಬಹುದು. ಹಾಗಾಗಿ ನಾವು ಕಡಿಮೆ ಖರ್ಚಿನಲ್ಲಿ ಇಂತಹ ಸಾಧನಗಳನ್ನೆಲ್ಲ ಮನೆಯಲ್ಲಿ ನಾವೇ ಮಾಡಿಕೊಂಡ್ರೆ ಕೃಷಿಯಲ್ಲಿ ಕೂಡ ನಾವು ಒಂದು ಖುಷಿಯನ್ನು ಕಾಣಬಹುದು ಸ್ನೇಹಿತರೆ.